ಸಿದ್ದರಾಮಣ್ಣವರು ದೈತ್ಯವಾದಂಥ ನಾಯಕತ್ವ ಇದೆ. ಅವರ ನಾಯಕತ್ವಕ್ಕೆ ಕಳಂಕ ಬರಬೇಕು ಅಂತ ಹೇಳಿ ನಮ್ಮ ಬಿಜೆಪಿಯವರು JDS-ನವರು ಸುಳ್ಳು ಕೇಸ್ಗಳು ಹಾಕ್ಸ್ಕೊಂಡು ಏನು ದೊಂಬರಾಟ ಆಡ್ತಾ ಇದ್ದಾರೆ, ಎಲ್ಲ ಕಡೆ ತಿರುಗ್ತಾ ಇದ್ದಾರೆ ನಾಟಕ ಮಾಡ್ಕೊಂಡು. ಆ ನಾಟಕಕ್ಕೆ ಉತ್ತರನೂ ಕೊಡಬೇಕು ಅನ್ನೋದು ಈ ಒಂದು ಸಮಾವೇಶದ ಇದು. ಅವ್ರು ಏನಾದ್ರು ಮಾಡಿ ಸಿದ್ದರಾಮಣ್ಣರಿಗೆ ಮಸಿ ಬೆಳಿಬೇಕು ಅಂತ ಹೊಂಟಿದ್ದಾರೆ. ಅದಕ್ಕೆ ಮಾಡಿದ್ರೆ ಚೆನ್ನಾಗಿರೋದಿಲ್ಲ. ಕಾಂಗ್ರೆಸ್ ಪಕ್ಷದ ಯಾವುದೇ ಒಬ್ಬ ನಮ್ಮ ನಾಯಕರಿಗೆ ನೀವು ಯಾರಿಗೇ ಆಗಲಿ ಮಸಿ ಬೆಳೆಯತಕ್ಕಂಥ ಪಿತೂರಿಯನ್ನ ಮಾಡಿದ್ರೆ ನಾವು ಸುಮ್ಮನಿರೋದಿಲ್ಲ ಅಂತಕ್ಕಂಥ ಸಂದೇಶವನ್ನ ಕೊಡ್ತಕ್ಕಂಥ ಒಂದು ನಮ್ಮ ಅದ್ರ ಜೊತೆಯಲ್ಲಿ ನಾವು 3 ಏನು ಗೆದ್ದಿದ್ದೀವಿ ಇವತ್ತು, ಇವರ ಆಟಾಟೋಪದಲ್ಲೂ ಕೂಡ ಇವ್ರು ನಡೆಸಿದಂಥ ಪಿತೂರಿಯಲ್ಲೂ ಕೂಡ ನಾವೇನು 3 ಸ್ಥಾನಗಳನ್ನ ಗೆದ್ದಿದ್ದೀವಿ. ಅದಕ್ಕೂ ಸತ್ಯ ನಾವು ಒಂದು ಸಂದೇಶವನ್ನ ನಾವು ಸಂಭ್ರಮಿಸ್ಲೇಬೇಕಲ್ಲ. ಸಂಭ್ರಮಿಸ್ತೀವಿ, ಜನ ಕರಿತೀವಿ, ಜನ ಕರ್ಕೊಬಂದು ನಾವು ಹಿಂಗೆ ಗೆದ್ದಿದ್ದೀವಿ ಅಂತ ಹೇಳಿ ಇಂತಿಂತರ ನಾಯಕತ್ವದಲ್ಲಿ ಸಿದ್ದರಾಮಣ್ಣ, DK ಶಿವಕುಮಾರ್ ಇವರೆಲ್ಲರ ನಾಯಕತ್ವದಲ್ಲಿ, ಎಲ್ಲರ ಹೋರಾಟದಲ್ಲಿ, ರಾಹುಲ್ ಗಾಂಧಿ ಅವರು ಇರ್ಬೋದು, ಖರ್ಗೆ ಅವರು ಇರ್ಬೋದು, ಎಲ್ಲರ ನಾಯಕತ್ವದಲ್ಲಿ ನಾವು ಇವತ್ತು ಒಂದು ದೊಡ್ಡ ಸಾಧನೆಯನ್ನ ಈ ರಾಜ್ಯದ ರಾಜಕಾರಣದಲ್ಲಿ ನಾವು ಮಾಡಿದ್ದೀವಿ. ಅದನ್ನ ಅಂತ ಹೇಳಿ ನಾವು ಖುಷಿ ಪಡೋದ್ರ ಜೊತೆಗೆ ಇರ್ತಕ್ಕಂಥ ಕೆಲವೊಂದು ಸಮಸ್ಯೆಗಳನ್ನ, ಏನು ಅನ್ಯಾಯ ನಡೀತಾ ಇದೆ, ಏನು ಇವತ್ತು ಕೇಸ್ಗಳನ್ನ ಇಲ್ಲ ಸಲ್ಲದ ಕೇಸ್ಗಳನ್ನ ಹಾಕಿ ಮಾಡ್ತಾ ಇದ್ದಾರೆ ಪಿತೂರಿನ, ಅದಕ್ಕೆ ಈ ತರ ಒಂದು ನಾಯಕತ್ವಕ್ಕೆ ಮಸಿ ಬೆಳೆಯತಕ್ಕಂಥ ಕೆಲಸವನ್ನ ಮಾಡಬೇಡಿ ಅಂತಕ್ಕಂಥದ್ದು ಎಚ್ಚರಿಕೆಯನ್ನು ಕೊಡ್ತಕ್ಕಂಥದ್ದು ಇದೆ. ಎಲ್ಲ ಹಲವಾರು ವಿಚಾರಗಳನ್ನ ತೆಗೆದುಕೊಂಡು ನಾವು ಇವತ್ತು ಸಮಾವೇಶವನ್ನು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀವಿ. ನಿರ್ಧಾರ ಮಾಡಿ ಈಗೆಲ್ಲ ನಮ್ಮ ನಾಯಕರು, ಜಿಲ್ಲಾ ನಾಯಕರು, ಇದು 2ನೇ ಸಭೆ ನಡೀತಾ ಇದೆ. ನಾವೆಲ್ಲ ಜಿಲ್ಲಾ ನಾಯಕರುಗಳು ಒಗ್ಗೂಟಾಗಿ ಈ ಸಮಾವೇಶವನ್ನು ಯಶಸ್ವಿಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ.